ನಮಸ್ಕಾರ ವೀಕ್ಷಕರೇ, ಕರುನಾಡು.in ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ KSRTC ಬಸ್ಗಳಲ್ಲಿ ಟಿಕೆಟ್ ತೆಗೆದುಕೊಂಡ ಮೇಲೆ ಚಿಲ್ಲರೆ ಕೊಡೋ ಸಮಸ್ಯೆ ಇರುವುದಿಲ್ಲ. ಹೌದು, ಟಿಕೆಟ್ ತೆಗೆದುಕೊಳ್ಳಲು ಈಗ ಚಿಲ್ಲರೆ ಹಣ ನೀಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಇದ್ದರೆ ಸಾಕು. ಹೌದು, ಇದು ನಿಜಾನೇ. ಈಗಾಗಲೇ ರಾಜ್ಯದ ಸಾವಿರಾರು ಬಸ್ಗಳಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಆರಂಭವಾಗಿವೆ. ಈ ಹೊಸ ನಿಯಮದಿಂದ ಪ್ರಯಾಣಿಕರಿಗೆ ಏನೆಲ್ಲ ಲಾಭ? ಕಂಡಕ್ಟರ್ಗಳಲ್ಲಿ ಏನೇನು ಬದಲಾವಣೆಯಾಗುತ್ತವೆ? ಅಥವಾ ಬಸ್ಗಳಲ್ಲಿ ಕಂಡಕ್ಟರ್ ಇರುತ್ತಾರಾ ಅಥವಾ ಇಲ್ಲ? ಹಾಗಾದರೆ ಟಿಕೆಟ್ ತೆಗೆದುಕೊಂಡ ಮೇಲೆ ನಗದು ಹಣ ಕೊಡುವುದು ಸಂಪೂರ್ಣವಾಗಿ ನಿಲ್ಲುತ್ತದೆಯಾ? ಇದರಿಂದ ಯಾರಿಗೆಲ್ಲ ಪ್ರಯೋಜನ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಸಾರ್ವಜನಿಕ ಸಾರಿಗೆ ಅಂದರೆ KSRTC ಬಸ್ ಸಾರಿಗೆ ಟಿಕೆಟ್ ತೆಗೆದುಕೊಳ್ಳುವಲ್ಲಿ ಡಿಜಿಟಲ್ ಮಾಡಲು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಅದು ಏನು ಗೊತ್ತಾ? ಇದೀಗ ರಾಜ್ಯದ ಸಾವಿರಾರು ಬಸ್ಗಳಲ್ಲಿ UPI, QR ಕೋಡ್ ಮತ್ತು ಡಿಜಿಟಲ್ ಪೇಮೆಂಟ್ನಿಂದ ಬಸ್ ಟಿಕೆಟ್ ಪಡೆಯುವ ವ್ಯವಸ್ಥೆ ಜಾರಿಗೆ ಬರುತ್ತಿದೆ. ಆದರೆ ಪ್ರಯಾಣಿಕರು ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮತ್ತು UPI ಆ್ಯಪ್ಗಳ ಮೂಲಕ ನೇರವಾಗಿ ಟಿಕೆಟ್ ಹಣವನ್ನು ಪಾವತಿಸಬಹುದು. ಈ ವ್ಯವಸ್ಥೆ ಈಗಾಗಲೇ ಎಲ್ಲ ನಗರಗಳಲ್ಲಿ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಬರಲಿದೆ ಎಂದು ಹೇಳಲಾಗುತ್ತಿದೆ. ಈ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತವೆ ಗೊತ್ತಾ? ತಿಳಿದುಕೊಳ್ಳೋಣ ಬನ್ನಿ. ಈ ಹೊಸ ಡಿಜಿಟಲ್ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಕಂಡಕ್ಟರ್ಗೂ ಒಂದು ವಿಶೇಷ ಯಂತ್ರ ನೀಡಲಾಗುತ್ತದೆ. ಆ ಯಂತ್ರದಲ್ಲಿ QR ಕೋಡ್ ಸ್ಕ್ಯಾನ್, UPI ಪೇಮೆಂಟ್ ಮತ್ತು ಇನ್ಸ್ಟೆಂಟ್ ಟಿಕೆಟ್ ಪ್ರಿಂಟಿಂಗ್ ಇವೆಲ್ಲವೂ ಒಂದೇ ಮಿಷಿನಲ್ಲಿ ಇರುತ್ತವೆ. ಪ್ರಯಾಣಿಕರು ತಮ್ಮ ಮೊಬೈಲ್ ಮೂಲಕ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿದರೆ ಕೆಲವೇ ಕ್ಷಣಗಳಲ್ಲಿ ಟಿಕೆಟ್ ಸಿಗುತ್ತದೆ. ಇದರಿಂದ ಟಿಕೆಟ್ ತೆಗೆದುಕೊಳ್ಳುವಾಗ ಚಿಲ್ಲರೆ ಕೊಡೋ ಸಮಸ್ಯೆ ಇರುವುದಿಲ್ಲ. ಸಮಯ ಉಳಿತಾಯವಾಗುತ್ತದೆ. ಹಣ ಲೆಕ್ಕಪತ್ರಗಳಲ್ಲಿ ಸುಲಭ ಮತ್ತು ಟಿಕೆಟ್ ತೆಗೆದುಕೊಳ್ಳುವ ವ್ಯವಸ್ಥೆಯಲ್ಲಿ ನಕಲಿ ಹಣ ಸಮಸ್ಯೆ ಇರುವುದಿಲ್ಲ. ಭಾರತವು ಈಗ ವೇಗವಾಗಿ ಡಿಜಿಟಲ್ ಆರ್ಥಿಕತೆ ಕಡೆಗೆ ಸಾಗುತ್ತಿದೆ. ಇವಾಗ ಸಣ್ಣ ಚಹಾ ಅಂಗಡಿಗಳಿಂದ ದೊಡ್ಡ ಮಾಲ್ಗಳವರೆಗೆ ಎಲ್ಲೆಡೆ UPI ಆ್ಯಪ್ಗಳ ಮೂಲಕ ಹಣ ಪಾವತಿ ಸರ್ವಸಾಮಾನ್ಯವಾಗಿದೆ. ಅದಕ್ಕೆ ಕರ್ನಾಟಕದ ರಾಜ್ಯ ಸರ್ಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಾರಿಗೆ ತರಲು ಯೋಚಿಸುತ್ತಿದೆ. ಇದರಿಂದ ಸರ್ಕಾರದ ಪ್ರಮುಖ ಉದ್ದೇಶಗಳು ಏನು ಗೊತ್ತಾ? ಕ್ಯಾಶ್ಲೆಸ್ ಸಿಸ್ಟಮ್, ಫಾಸ್ಟ್ ಸರ್ವಿಸ್. ಇದರಿಂದ ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತದೆ. ಅವೆಲ್ಲ ಏನು ಗೊತ್ತಾ? ಚಿಲ್ಲರೆ ಹುಡುಕುವ ತೊಂದರೆ ಇಲ್ಲ, ವೇಗವಾಗಿ ಟಿಕೆಟ್ ಪಡೆಯಬಹುದು, ಸುರಕ್ಷಿತವಾಗಿ ಹಣ ಪಾವತಿ ಮಾಡಬಹುದು. ಇದರಿಂದ ಇಷ್ಟೆಲ್ಲ ಪ್ರಯೋಜನಗಳಿದ್ದು ಕೆಲವು ಸಮಸ್ಯೆಗಳು ಇವೆ. ಅವು ಏನು ಗೊತ್ತಾ? ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಮಸ್ಯೆ ಇರುವ ಕಾರಣ ಆರಂಭದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು. ಅವು ಏನೇನು ಗೊತ್ತಾ? ನೆಟ್ವರ್ಕ್ ಇಶ್ಯೂ, ಸರ್ವರ್ ಡೌನ್, ಮೊಬೈಲ್ ಬ್ಯಾಟರಿ ಸಮಸ್ಯೆ ಮತ್ತು ಕೆಲವು ಹಿರಿಯ ನಾಗರಿಕರಲ್ಲಿ ಮೊಬೈಲ್ ಕೊರತೆ ಇರುತ್ತವೆ. ಇದು ಕರ್ನಾಟಕ ಸಾರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಡಿಜಿಟಲ್ ಕ್ರಾಂತಿಯಾಗಿದೆ. ಹಾಗಾದರೆ ಬಸ್ಗಳಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಜನರಿಗೆ ಉಪಯೋಗವಾಗುತ್ತದೆಯೇ ಅಥವಾ ಇನ್ನೂ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತದೆಯೇ? ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿ ಕನ್ನಡದಲ್ಲಿ ಹೊಸ ಮಾಹಿತಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕರುನಾಡು.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.